ಒಂದು 19ನೇ ಸೀಸನ್ IPL ಸೀಸನ್ನಲ್ಲಿ ಒಂದು ವಿಶಿಷ್ಟ ದಾಖಲೆ ಇಲ್ಲಿವರೆಗೂ ಮಾಡಿದಂಥ ಸಾಧನೆಯನ್ನು ಈ ಸಾರಿ ಮೂಡಿಬಂದಿದೆ. ಪ್ರತಿಯೊಂದು ತಂಡ ಭಾಗವಹಿಸಿದಂಥ 10 ತಂಡಗಳ ಪರವಾಗಿ ತಲಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸೆಂಚುರಿಗಳನ್ನು ದಾಖಲಿಸಿರೋದು ಒಂದು ವಿಶಿಷ್ಟ ದಾಖಲೆಯಾಗಿದೆ. ಸೀರಿಯಲ್ ವೈಸ್ ಹೇಳಬೇಕಾದ್ರೆ ಮೊದಲನೇದಾಗಿ KKR ತಂಡದ ಪರವಾಗಿ ಪಿನ್ ಅಲೆನ್ ಅವರು ಸೆಂಚುರಿ ಹೊಡೆದರೆ, LSG ಪರವಾಗಿ ಮಾರ್ಷ್ ಅವರು ಸೆಂಚುರಿ ಹೊಡಿತಾರೆ. ಇನ್ನು SRH ಪರವಾಗಿ ಅಭಿಷೇಕ್ ಶರ್ಮಾ ಅವರು ಸೆಂಚುರಿ ಹೊಡಿತಾರೆ. ಮುಂಬೈ ಪರವಾಗಿ 3 ಜನ ಸೆಂಚುರಿ ಹೊಡಿತಾರೆ. ಆಫ್ರಿಕಾದ 2 ವಿಕೆಟ್ ಕೀಪರ್ ಆದ ರಿಕಲ್ಟನ್ ಮತ್ತು ಡಿಕಾಕ್ ಅವರು ಮತ್ತು ಭಾರತದ ತಿಲಕ್ ವರ್ಮಾ ಅವರು ಸೆಂಚುರಿ ಹೊಡೆದರೆ, ಇನ್ನು CSK ಪರವಾಗಿ ಸ್ಯಾಮ್ಸನ್ ಅವರು 2 ಟೈಮ್ ಸೆಂಚುರಿ ಹೊಡಿತಾರೆ. RCB ಪರವಾಗಿ ಕಿಂಗ್ ಕೊಹ್ಲಿ ಅವರು ಈ ಸೀಸನಲ್ಲಿ ಸೆಂಚುರಿ ಹೊಡೆದ ಮೊದಲ ಆಟಗಾರರಾಗ್ತಾರೆ. RR ಪರವಾಗಿ ವೇಗದ ಶತಕ ವೈಭವ್ ಸೂರ್ಯವಂಶಿ ಅವರು ಹೊಡೆದರೆ, ಇನ್ನು DC ಪರವಾಗಿ ನಮ್ಮ ಕನ್ನಡಿಗ KL ರಾಹುಲ್ ಅವರು ಭಾರತದ ಅತ್ಯಂತ ಗರಿಷ್ಠ ರನ್ IPL ಪಂದ್ಯದಲ್ಲಿ 151 ರನ್ನು ಅವರು ಒಂದು ವಿಶಿಷ್ಟ ದಾಖಲೆಯಾಗಿರುತ್ತೆ. ಇನ್ನು ಪಂಜಾಬ್ ಪರವಾಗಿ ಕೂಪರ್ ಕನೋಲಿ ಅವರು ಸೆಂಚುರಿ ಹೊಡಿತಾರೆ. ಇವರು ಆಸ್ಟ್ರೇಲಿಯನ್ ಪ್ಲೇಯರು. ಇದರಲ್ಲಿ ನೋಡಬೇಕಾದ್ರೆ ಪ್ರತಿ ತಂಡದಲ್ಲೂ ವಿಶೇಷ ಏನಂತಂದರೆ, ಭಾರತೀಯ ಪ್ಲೇಯರ್ಗಳು 1, 2, 3, 4, 5, 6 ಟೀಮಲ್ಲಿ ನಮ್ಮ ಭಾರತದ ಪ್ಲೇಯರ್ಗಳು ಸೆಂಚುರಿ ಹೊಡೆದಿರ್ತಾರೆ. ಇನ್ನು ಫಾರಿನ್ ಪ್ಲೇಯರ್ಗಳು ಹೇಳಬೇಕಂದ್ರೆ 1, 2, 3 ಜನ 3, 2, 5 ಜನ ಫಾರಿನ್ ಪ್ಲೇಯರ್ ಸೆಂಚುರಿ ಹೊಡೆದ್ರೆ, ನಮ್ಮ ಭಾರತ ದೇಶದ ಪ್ಲೇಯರು 6, ಟೋಟಲ್ 11 ಶತಕ ಆಗಿದೆ ಅಂತ ಹೇಳ್ತಾ ನನ್ನ ಇಲ್ಲಿಯವರೆಗಿನ ಈ ಕ್ರಿಕೆಟ್ 19ನೇ ಸೀಸನ್ನ IPL ಪಂದ್ಯದ ದಾಖಲೆಗಳು ಇನ್ನೂ ಹೆಚ್ಚು ಮೂಡಿ ಬರಲಿ, ಅವನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.